ಈದ್ ಮಿಲಾದ್ ಇಸ್ಲಾಂ ಧರ್ಮದ ಪ್ರಮುಖ ಆಚರಣೆಗಳಲ್ಲಿ ಒಂದು. ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮ ದಿನಾಚರಣೆಯನ್ನು ಪ್ರತಿ ವರ್ಷ ಈದ್ ಮಿಲಾದ್ ಎಂಬ ಹೆಸರಿನಲ್ಲಿ ಜಗತ್ತಿನಾದ್ಯಂತ ಮುಸಲ್ಮಾನರು ಆಚರಿಸುತ್ತಾರೆ. ಇಸ್ಲಾಂ ಧರ್ಮದಲ್ಲಿ ಈದ್ ಮಿಲಾದ್ ಆಚರಣೆಗೆ ಅತ್ಯಂತ ದೊಡ್ಡ ಪ್ರಾಮುಖ್ಯತೆ ಇದೆ. ಈದ್ ಮಿಲಾದ್ ಆಚರಣೆಯನ್ನು ಜಗತ್ತಿನ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಯಾಗಿ ಆಚರಿಸಲಾಗುತ್ತದೆ. ಅರಸೀಕೆರೆ ನಗರದಾದ್ಯಂತ ವಿಜೃಂಭಣೆಯಿಂದ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ನಗರದ ಮಸೀದಿಗಳು, ಮದರಸಾಗಳು, ದರ್ಗಾಗಳು ಹಾಗೂ ಪ್ರಮುಖ ರಸ್ತೆಗಳನ್ನು ದೀಪಗಳಿಂದ ಹಾಗೂ ಹೂಗಳಿಂದ ಅಲಂಕರಿಸಲಾಗಿತ್ತು. ಸುನ್ನಿ ದಾವತ್ ಇಸ್ಲಾಂ ವತಿಯಿಂದ ಗಿಡಗಳನ್ನು ನೆಟ್ಟಿ ವಿಶೇಷವಾಗಿ ಹಬ್ಬವನ್ನು ಆಚರಿಸಿದರು. ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿ ಸಂಯುಕ್ತ ಆಶ್ರಯದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಸರಿಯಾಗಿ ಸುನ್ನಿ ಜಾಮಿಯಾ ಮಸೀದಿ ಮುಂಭಾಗದಿಂದ ಹೊರಟು ಈದ್ ಮಿಲಾದ್ ಮೆರವಣಿಗೆಯನ್ನು ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು. ಮೆರವಣಿಗೆಯಲ್ಲಿ SDI ಮದರಸ್ ಅಬು ಹುರೇರಾದ ಸಣ್ಣ ಸಣ್ಣ ಮಕ್ಕಳು ತಮ್ಮ ಕೈಯಲ್ಲಿ ಬಾವುಟ ಹಿಡಿದುಕೊಂಡು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರಾದ KM ಶಿವಲಿಂಗೇಗೌಡರು, ನಗರಸಭೆ ಅಧ್ಯಕ್ಷರಾದ M ಸಮೀವುಲ್ಲಾ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಮೆರವಣಿಗೆ ಮುಗಿದ ನಂತರ ಸುನ್ನಿ ಜಾಮಿಯಾ ಮಸೀದಿಯ ಮುಂಭಾಗ ಸುನ್ನಿ ದಾವತ್ ಇಸ್ಲಾಂ ವತಿಯಿಂದ ತಂಪು ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು. ನ್ಯೂಸ್ ಬ್ಯೂರೋ, ಪರ್ವೀಜ್ ಅಹಮದ್, ಅರಸೀಕೆರೆ. उस नमाज को पढ़ने की भी कोशिश करें। तमाम हजरात से गुजारिश है कि आप एक गिलास लेकर के आ जाए, एक गिलास लेकर आ जल्दी। बात यह है कि जो जुलूस से आ रहे हैं उनसे गुजारिश है कि वो असर की नमाज अदा करें। असर की नमाज अदा करके आए इत्मीनान के साथ आपके लिए भी यहाँ पर इंतजाम है। नारे तकबीर, नारे रिसालत, सुन्नी दावत जिंदाबाद, सरकार की गुलामी, उस नमाज को पढ़ने की भी कोशिश करें। तमाम हजरात से गुजारिश है
कि आप एक एक गिलास लेकर के आ जाए, एक एक गिलास लेकर आ जल्दी। बात ये है कि जो जुलूस से आ रही है उनसे गुजारिश है कि वो असर की नमाज अदा करें, असर की नमाज अदा करके आए इत्मीनान के साथ। आपके लिए भी यहाँ पर इंतजाम है। ಏನು ಇವತ್ತಿನ ದಿವಸ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನ ಆಗಿ ಇಡೀ ಪ್ರಪಂಚಾದ್ಯಂತ ಎಲ್ಲ ಸಮಾಜ ಎಲ್ಲರೂ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇದಾಗಿ ಎಲ್ಲ ಸಮಸ್ತ ಜನರಿಗೆ ಈ ಜನ್ಮದಿನದ ಶುಭಾಶಯಗಳು ಹೇಳಲು ಇಷ್ಟಪಡ್ತೀನಿ. ನಮಸ್ಕಾರ. ವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬದ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಮೆರವಣಿಗೆಗೆ ಸ್ವಾಗತವನ್ನು ಕೋರ್ತಾ ಮತ್ತು ಇಡೀ ನಾಡಿನ ಜನತೆಗೆ, ಇಡೀ ಪ್ರಪಂಚದ ಜನತೆಗೆ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಹುಟ್ಟುಹಬ್ಬದ ಜನ್ಮದಿನದ ಆಚರಣೆಯ ಶುಭಾಶಯಗಳನ್ನು ಈ ನಾಡಿನ ಜನತೆಗೆ ನಾನು ಹರ್ಷದಿಂದ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.